ಓಕೆ, ನಮ್ಮ ಪಕ್ಕದ ದೇಶ ನೇಪಾಳದಲ್ಲಿ ಒಂದು ಸಣ್ಣ ಪುಟ್ಟ ರಾಷ್ಟ್ರ ನೇಪಾಳದಲ್ಲಿ ಆಗಿರುವಂಥದ್ದು. ಇದು ನಿಜವಾಗ್ಲೂ ಅಂದರೆ ಅಚಾನಕ್ ಮಾನವ ತಪ್ಪು ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಂಥದ್ದಾಗಿದೆ. ಏನು ಹೇಳೋಣ ಇದಕ್ಕೆ? ಸಮ್ಟೈಮ್ಸ್ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವೋ. ಯಾಕಂದರೆ ನಾನು ಈಗಲೇ ಹೇಳಿದೆ, ನಾನು ಪಕ್ಕದ ಚೀನಾ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದೆ. ಆ ನಿರ್ಮಾಣದಲ್ಲಿ ಎಷ್ಟು ನೀರು ಅಂತಂದರೆ ಒಂದು ವೇಳೆ ಆ ನೀರು ಬಿಟ್ಟರೆ ಇಡೀ ಅಂದರೆ ಭಾರತವನ್ನು ಆಕ್ರಮಿಸುವಷ್ಟು ನೀರಿದೆ ಅದರಲ್ಲಿ. ಆದರೆ ಅದು ಇಡೀ ಏನು ಪ್ರಕೃತಿಯ ಸಮತೋಲನವನ್ನೇ ತಪ್ಪಿಸ್ತಾ ಇದೆ. ನಾನು ಹೇಳಿದ್ನಲ್ವಾ, ಭೂಮಿ ತಿರುಗೋದನ್ನೇ ಅದು ಸ್ಲೋ ಮಾಡ್ತಾ ಇದೆ. ಅಂಥದಕ್ಕೆಲ್ಲ ಕೈ ಹಾಕ್ತಾ ಇದ್ದಾರೆ. ಹಿಂಗೆ ಮಾಡಿದರೆ ಹಿಂಗೆ ಆಗೋದು. ನಾವು ಪಕ್ಕದ ಕೂರ್ಗಲ್ಲಿ ನೋಡಿದ್ದೀವಿ, ಕೊಡಗಿನಲ್ಲಿ ಏನೆಲ್ಲ ಆಗಿತ್ತು, ಅಲ್ಲಿ ಮೇಲೆಲ್ಲ ಹೋಗಿ ಏನು ಹೋಮ್ ಸ್ಟೇ ಎಲ್ಲ ಮಾಡಿದ ನಂತರ ಏನೆಲ್ಲ ಪ್ರಾಬ್ಲಮ್ ಆಯಿತು ಅಂತೇಳಿ ಮಾಡಿದ್ದುಣ್ಣೋ ಮಾನವ. ಹಿಮಾಲಯದ ತಪ್ಪಲಿನಲ್ಲಿ ಪ್ರಕೃತಿಯ ರುದ್ರ ನರ್ತನ ಯಾವ ರೀತಿ ಅಂತಂದರೆ, ಒಂದು ಹನಿ ಮಳೆಯಾಗಿಲ್ಲ, ಆದರೂ ಪ್ರವಾಹ ಬಂತು. ಒಂದು ಹನಿ ಮಳೆಯಾಗಲಿಲ್ಲ. ನೋಡಿ, ಈ ಥರ ಬೆಟ್ಟಗಳಿರುತ್ತಲ್ಲ, ಆ ಬೆಟ್ಟಗಳ ಒಂದು ಕೆಳಭಾಗದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಯಾವುದೋ ಒಂದು ಪ್ರಾಬ್ಲಮಿಂದಾಗಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಉಂಟಾಗಿ ಆ ಐಸ್ ಗೆಡ್ಡೆಗಳು, ಈಗ ನೀವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದರೆ ಅದು ಹಿಮ ಅಂತಂದರೆ ಈ ನಾವು ಮೈ ಮೇಲೆಲ್ಲ ಬೀಳುತ್ತಲ್ಲ ಆ ಥರ ಸ್ವಲ್ಪ ಸ್ಮೂತ್ ಆಗಿರುವಂಥದ್ದು, ಜಾರತ್ತೆ, ಕಾಲಿಟ್ಟರೆ ಶೂ ಒಳಗೆ ಹೋಗುತ್ತೆ, ಅಲ್ಲಿ ಸ್ಕೇಯಿಂಗ್ ಎಲ್ಲ ಮಾಡ್ಬೋದು. ಇದು ಸ್ಕೇಯಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಇದು ಪಕ್ಕ ಐಸ್ ಪೀಸ್. ಅದು ಏನಾಗ್ಬಿಡುತ್ತೆ, ಒಂದು ಕಡೆ ಜರ್ಕ್ ಹೊಡೆದು ಬಿದ್ದುಬಿಡ್ತು, ಸ್ವಲ್ಪ ಬಿದ್ದುಬಿಟ್ಟಾಗ ಏನಾಯಿತು, ಆ ಬಿದ್ದ ಜಾಗದಲ್ಲಿ ಒಂದು ವ್ಯಾಕ್ಯೂಮ್ ಆಗುತ್ತಲ್ವಾ, ಒಂದು ದೊಡ್ಡ ಒಂದು ಹೊಂಡ ಆಯಿತು ಅಂತ ಇಟ್ಕೊಳ್ಳಿ. ಆ ಹೊಂಡಕ್ಕೆ ಉಳಿದ ಐಸ್ಗಳು ಬೀಳಲಿಕ್ಕೆ ಶುರುವಾಯಿತು. ಅದು ಬಿದ್ದ ನಂತರ ಅದನ್ನು ತಡೆಯೋಕ್ಕಾಗಲಿಲ್ಲ. ಎಂತೆಂಥ ದೊಡ್ಡ ಬಿಲ್ಡಿಂಗ್ಗಳ ಮೇಲೆಲ್ಲ ಅಪ್ಪಳಿಸಿ ಹೋಗ್ತಾ ಇತ್ತು. ನೀವು ವಿಜುವಲ್ಗಳನ್ನು ನೋಡಿದ್ರಿ. ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿಮ್ಗೆ ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನೇಪಾಳಕ್ಕೆ ಅಪ್ಪಳಿಸಿದ ಭಯಾನಕ ದಿಢೀರ್ ಪ್ರವಾಹ, ಹಿಮ ನದಿ ಕುಸಿತ. ಅಂದರೆ ಈ ನದಿಗಳೇನಾಗುತ್ತೆ, ಹಿಮದಿಂದ ಆವೃತ ಆಗಿರ್ತದೆ. ಆ ಬಿಸಿಲು ಬಂದಾಗ ಕರಗೋದು. ಈಗ ಕರಗೋ ಟೈಮ್ ಅಲ್ಲ, ಆ ಹಿಮವಾಗಿಯೇ ಇರ್ತದೆ. ಆ ಹಿಮ ಏಕ್ದಮ್ ಹುಡಿಯಾಗಿ ಬಿದ್ದೋಗ್ಬಿಡ್ತು. ಬೃಹತ್ ಕಲ್ಲು ಬಂಡೆಗಳು ಉರುಳಿ ಬಿತ್ತು. ಮಣ್ಣಿನ ಹರಿವಿನಿಂದ ಉಂಟಾಗಿದ್ದಂತೆ ಭೀಕರ ಪ್ರವಾಹ. ಆಮೇಲೆ ಮಣ್ಣೇ ಇಡೀ ಬೆಟ್ಟ ಬಿದ್ದ ಹಾಗೆ, ಹೇಗೆ ದೊಡ್ಡ ಬೆಟ್ಟ ಬೀಳುತ್ತೆ ಹಾಗೆ ಐಸ್ ಬೀಳೋದು. ಈಗ ನಿಮಗೆ ದೊಡ್ಡ ಮಣ್ಣಿನ ಬೆಟ್ಟ ಬಿದ್ದಾಗ ಏನಾಗುತ್ತೆ, ಮಣ್ಣು ಬಿದ್ದು ಅಲ್ಲಿ ಒಂದು ಕಡೆ ಶೇಖರಣೆ ಆಗುತ್ತೆ ಅಂತೇಳಿ. ಈಗ ಒಂದು ದೊಡ್ಡ ಬೆಟ್ಟ ಬಿತ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಮತ್ತೊಂದು ಕಡೆ ಬಂದು ಮಣ್ಣು ಶೇಖರಣೆ ಆಗುತ್ತೆ. ಇದು ಐಸ್ ಬಿದ್ದದ್ದು, ಅಲ್ಲಿ ಶೇಖರಣೆ ಆಗಿ ನಿಲ್ಲೋದಿಲ್ಲ, ಅದು ನೀರಾಗುತ್ತೆ. ಅದು ನೀರಾದಾಗ ಅಲ್ಲಿ ನಿಲ್ಲತ್ತಾ? ಇಲ್ಲ, ಅದು ಹರಿಯುತ್ತೆ. ಎಲ್ಲಿಂದೆಲ್ಲ ಹರಿಯುತ್ತೆ ಗೊತ್ತಿಲ್ಲ ನಮಗೆ. ಅಂಥ ಪ್ರಾಬ್ಲಮ್ ಆಗಿದೆ. ಹಠಾತ್ ಪ್ರವಾಹಕ್ಕೆ ಕಾರಣವಾಯಿತು ಸಣ್ಣ ಭೂಕಂಪ. ಒಂದು ಶೇಕ್ ಆಗುತ್ತೆ ಅಷ್ಟೇ. ನಾನು ಹೇಳಿದೆ, ಐಸೆಲ್ಲ ಹಿಂಗೆ ನಿಂತಿತ್ತು ನೋಡಿ, ಶೇಕ್ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಎಕರೆ ಜಾಗದಷ್ಟು ಐಸು ಕೆಳಗೆ ಬಿತ್ತು, ಅಷ್ಟೇ ಆಗಿದ್ದು. ಆ 1 ಎಕರೆ ಜಾಗದಷ್ಟು ಐಸ್ ಬಿದ್ದಾಗ, ಈ ಕಡೆ ಐಸ್ ಬಿದ್ದೋಯ್ತಲ್ಲ, ಆ ಬಿದ್ದೋದ ಜಾಗದಲ್ಲಿ ಮತ್ತೊಂದು ಎಕರೆ ಆಳ ಉಂಟಾಯಿತು. ಆಳ ಉಂಟಾದಾಗ ಇಲ್ಲಿ ಸಾವಿರಾರು ಯಾವ ಲೆಕ್ಕದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ, ಕ್ವಿಂಟಾಲ್ ಗಟ್ಟಲೆ ಐಸ್ ಇರುತ್ತಲ್ಲ, ಅದು ದಮ 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 ಅಂತ ಬೀಳಲಿಕ್ಕೆ ಶುರುವಾಯಿತು. ಬಿದ್ದ ನಂತರ ನೀರಾಯ್ತು. ಅದು ಚೀನಾದ ಗಡಿ ಬಳಿ 5.2 ತೀವ್ರತೆಯ ಭೂಕಂಪನ. ನೋಡಿ, 5.2 ತೀವ್ರತೆ ಭೂಕಂಪನ ಆಗಿದೆ. ಭೂಕಂಪ ಆದಾಗ ಸಾಧಾರಣವಾಗಿ ಬೆಟ್ಟ ಗುಡ್ಡಗಳು ಬೀಳುತ್ತೆ ಅಂತ ಸಾಧಾರಣವಾಗಿ ಹೇಗಾಗುತ್ತೆ ಗೊತ್ತಿದೆ. ಈ ಭಾಗದಲ್ಲಿ ಭಾಳ ಕಡಿಮೆ. ಎಲ್ಲಿ ಸಣ್ಣ ಮಟ್ಟದಲ್ಲ, ಜಪಾನಲ್ಲೆಲ್ಲ ಹಂಗಲ್ಲ. ಜಪಾನಲ್ಲಿ ನಿಮಗೆ ನಮ್ಮ ಥರ ಈ ಅರಮನೆ ಥರ ಬಿಲ್ಡಿಂಗೆಲ್ಲ ಯಾರು ಮಾಡಲ್ಲ. ಅರಮನೆ ಥರ ಬಿಲ್ಡಿಂಗ್ ಮಾಡಲ್ಲ. ಆಮೇಲೆ ಫ್ಲೈಓವರ್ ಎಲ್ಲ ಇದೆಯಲ್ಲ, ಭಾಳ ಸಿಂಪಲಾಗಿ ಮಾಡಿರ್ತಾರೆ ಅವರು. ಅವ್ರಿಗೆ ಕಾಮನ್ ಅದು. ಆ ಮನೆ ಸಿಂಪಲಾಗಿ ಕಟ್ಟಿರ್ತಾರೆ. ಬಿದಿರು ಢಾಕ್ಕಿಂದ ಬಿದ್ದರೂ ಕೂಡ ತಲೆಗೆ ತಾಗದಂಥ ಐಟಮ್ ಎಲ್ಲ ಮಾಡಿರ್ತಾರೆ. ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾವು ಮಾಡ್ತೀವಿ, ಯಾಕೆಂದರೆ ನಮಗೆ ಆ ಭೂಕಂಪನದ ಭಯ ಇಲ್ಲ. 5.2 ತೀವ್ರತೆಯ ಭೂಕಂಪನ. ಸ್ಥಳೀಯ ಸಮಯ ಬೆಳಗ್ಗೆ 8:37 ಸುಮಾರಿಗೆ ದುರಂತ ಸಂಭವಿಸಿದೆ. ಇನ್ನೊಂದೆಡೆ ತಾಪಮಾನ ಏರಿಕೆಯಿಂದ ಕರಗ್ತಾ ಇದೆ ಹಿಮ ನದಿ. ತಾಪಮಾನ ಏರಿಕೆ ಆಗ್ತಾ ಇದೆ. ಹಿಮದ ಸರೋವರಗಳು ತುಂಬಿ ತಡೆಗೋಡುಗಳು ಒಡೆಯುತ್ತಾ ಇದೆ. ಆಮೇಲೆ ನೀವು ನೋಡ್ಬೋದು, ಅಲ್ಲೊಂದು ಬ್ರಿಡ್ಜ್ ಇತ್ತು ಸರ್. ಬ್ರಿಡ್ಜು ಹೆಂಗೆ ತಗೊಂಡೋಗ್ಬಿಡ್ತು ಅಂದರೆ, ಬ್ರಿಡ್ಜನ್ನು ಒಳ್ಳೆ ಕೇಕ್ ಕಟ್ ಮಾಡ್ದಂಗೆ ಇತ್ತು. ಅದು ಕೇಕ್, ಮಕ್ಕಳ ಕೇಕ್ ಆ ಥರ. ಅಂದರೆ ಆ ಪಂಚಭೂತದ ಶಕ್ತಿ ನೋಡಿ. ಸಾಧಾರಣವಾಗಿ ನಾವು ನಂಬೋದು ಪಂಚಭೂತ: ಗಾಳಿ, ನೀರು, ಭೂಮಿ, ಆಕಾಶ, ಬೆಂಕಿ ಅಲ್ವಾ. ಒಮ್ಮೆ ಬೆಂಕಿ ಎತ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು ನೋಡಿರ್ಬೋದು, ಈ ಅಮೆಝಾನ್ ಕಾಡಿಗೆಲ್ಲ ಒಮ್ಮೆ ಬೆಂಕಿ ಬೀಳುತ್ತೆ, ಆಯಿತಾ.
ಆಗ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಹೆಲಿಕಾಪ್ಟರ್ ತಗೊಂಡು ಹೋಗ್ಬಿಟ್ಟು ನೀರು ಹಾಕ್ಬೋದು. ಅದು ಅದು ಯಾವ ಲೆಕ್ಕ ಇರುತ್ತೆ ಅಂತಂದರೆ 100 ಎಕರೆಲ್ಲೇ ಮೈದಾನ ಕಾಡು ಅಂದರೆ ಬಿಡಿ, ನಮ್ಮಲ್ಲೂ ಆಗುತ್ತೆ, ಕಾಳ್ಗಿಚ್ಚಲ್ಲೂ ಆಗುತ್ತೆ. ಸಾವಿರಾರು ಎಕರೆ ಕಾಡು ಬೆಂಕಿಯಲ್ಲಿ ಅಂತ ಬರ್ತಾ ಇರುವಾಗ ನೀವು ಒಂದು ಗ್ಲಾಸ್ ನೀರು ಹಾಕಿದಂಗೆ, ಒಂದು ಹೆಲಿಕಾಪ್ಟರ್ ನೀರು ಹಾಕಿ ಅದು ಅದರ ಕಿರುಬೆರಳಿಗೂ ತಾಗೋದಿಲ್ಲ, ಅಷ್ಟು ಭಯಾನಕ. ತಡೆಗೋಡೆಗಳು ಒಡೆದು ಹಠಾತ್ ಪ್ರವಾಹ ಸೃಷ್ಟಿಯಾಯಿತು. ಆಮೇಲೆ ತಡೆಗೋಡೆಗಳೆಲ್ಲ ಒಡೆದೋಗ್ಬಿಡ್ತು. ಈಗ ಕೆಲವು ಕಡೆ ನಾವು ಅಣೆಕಟ್ಟು ಕಟ್ಟಿರ್ತೀವಿ, ನೀರನ್ನು ಸ್ಟಾಕ್ ಮಾಡಿಟ್ಟಿರ್ತೀವಿ. ಈ ನೀರು ಬಂದ ಫೋರ್ಸಿಗೆ ಅಣೆಕಟ್ಟು ಒಡೆದೋಗ್ಬಿಡ್ತು. ಅಲ್ಲಿಂದ ಬಂದ ನೀರು, ಅಣೆಕಟ್ಟೆಯಲ್ಲಿ ಇದ್ದ ನೀರು ಎಲ್ಲ ಒಂದೇ ಸಲ ಕಠ್ಮಂಡು ಸೇರಿ ಹಲವೆಡೆ ನದಿ ಪಾತ್ರ ಆಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡಿದರು. ಆಮೇಲೆ ನಮ್ಮವರು ಜಾಗ ಬಿಟ್ಟರೆ ಸಾಕಾ, ಪುಕ್ಷಟ ಸಿಕ್ಕಿದ್ರೆ ಪಿನಲ್ ಕುಡಿಯೋರು ನಾವೆಲ್ಲ. ಸಿಕ್ತಲ್ಲ ಕುಡಿಯೋಕ್ಕೆ ಅಂತ ಹುಬ್ಳಿ ಭಾಗದಲ್ಲಿ ಒಂದು ಭಾಷೆ ಇದೆಯಲ್ಲ, ಪುಕ್ಷಟ ಸಿಕ್ಕಿದ್ರೆ ಪಿನಲ್ ಕುಡಿತಾನೆ. ಹಾಗೆ ಅಲ್ಲಿ ಸ್ವಲ್ಪ ಜಾಗ ಕಾಣ್ತು, ಪಾಪ ನದಿ ಸ್ವಲ್ಪ ಹಿಂದಕ್ಕೆ ಹೋಗಿರುತ್ತೆ, ಅಲ್ಲಿ ಕಟ್ಬಿಟ್ಟಿರ್ತಾನೆ. ಇವತ್ತೆಲ್ಲ ತಗೊಂಡೋಗ್ಬಿಡ್ತು. ಮಣ್ಣಿನ ನೀರು ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗಿದೆ. ಯಾಕಂದರೆ ಮರ ಕಡಿತಾ ಇದ್ದೀವಿ. ಮರದ ಬೇರುಗಳು ಭಾಳ ಕೆಳಗಿನ ತನಕ ಹೋಗುತ್ತೆ. ನೀವು ಎಷ್ಟೇ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ನಮ್ಮ ಬಿಲ್ಡಿಂಗ್ನ ಅಡಿಪಾಯ ಇದೆಯಲ್ಲ, ಅದು ನೀರನ್ನು ಇಟ್ಕೊಳ್ಳೋದಿಲ್ಲ, ಮರದ ಬೇರು ಇಟ್ಕೊಳ್ಳುತ್ತೆ, ಪಾಚಿ ಗಿಡಗಳು ಇಟ್ಕೊಳ್ಳುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನೋ ನಾವು ಮನೆ ಮುಂದೆ ಏನು ಮಾಡ್ತೀವಿ, ಪಾಚಿ ಎಲ್ಲ ತೆಗೆದುಬಿಟ್ಟು ಏನು ಇಂಟರ್ಲಾಕ್ ಏನಾಗ್ತೀವಿ, ಇಂಟರ್ಲಾಕ್. ಈಗ ಪ್ರಕೃತಿ ಬಂದು ನಮ್ಮ ಕುತ್ತಿಗೆ ಹಿಡಿದ್ಬಿಟ್ಟು ಇಂಟರ್ಲಾಕ್ ಅಂತ ಹೇಳ್ತಾ ಇದೆ. ಕಾಡು ನಾಶದಿಂದ ಭೂಕುಸಿತ ಹೆಚ್ಚಾಗಿ ಪ್ರವಾಹದ ತೀವ್ರತೆ ದುಪ್ಪಟ್ಟಾಗ್ತಾ ಇದೆ. ಕಳೆದ 14 ತಿಂಗಳುಗಳಲ್ಲಿ 2 ಬಾರಿ ಉಕ್ಕಿ ಹರಿದ ಕೋಲಾ ನದಿ, 2 ಬಾರಿ. ಎಲ್ಲೋ ಪ್ರಕೃತಿ ನಾಶದಿಂದ ಎಲ್ಲ ಕ್ಲೀನ್ ಬೇಕು ನಮಗೆ, ಹಸಿರು ಬೇಡವೇ ಬೇಡ. ಕೊರೋನಾ ಬಂದಾಗ ಮಾತ್ರ ಏನೋ ಆಕ್ಸಿಜನ್ ಕೊಡಿ. ಆಗ ಇದ್ದ ಮರ ಗಿಡ ಬಳ್ಳಿ ಗಿಳ್ಳಿ ಮೂಸಿದ್ದು ಮನುಷ್ಯ. ಆಕ್ಸಿಜನ್ ಬೇಕು. ಹೀಗೆ ಆಗೋದು. ಬಟ್ ಸಾರಿ ಟು ಸೇ ದಿಸ್, ಆಗಬಾರ್ದಾಗಿತ್ತು, ಆಗೋಗಿದೆ.